ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಶ ಭದ್ರಶ್ರೀ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ಶುಭಂ ಕರೋತಿ ವಾಚಾಲಂ ಭಂಗಂ ಲಂಘಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಮಾಧುಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗಣಸಲಾಖ್ಯ ಸಕ್ಷುಮನಿಧಿಮಿನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಜಯಪದಾಗ ಸ್ವಾಮಿ ನಮೋ ಅವತರ್ಪನಿತ್ಕರ್ಮಣ ಗೌರವತಂ ನಗರ ರಾಮಧಾರಿಣಿ ನಮೋ ಶ್ರೀಮತಿ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರ ನಿರ್ವಿಶೇಷ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 8th canto 18th chapter 18 ಅಧ್ಯಾಯ ಕುಲ್ಲ ಅವತಾರ ಭಗವಂತ ವಾಮನ ದೇವರು. ಸೊ ಭಗವಂತ ಅವತಾರ ತಗೊಂಡ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ನೋಡಬೇಕು. ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೂ ಹೇಳ್ತಾ ಇದ್ದಾರೆ. ಸೊ ಆ ಬ್ರಹ್ಮದೇವರು, ಯಾಕಂದ್ರೆ ಭಗವಂತ ಇಲ್ಲಿ ಭೌತಿಕ ಲೋಕದಲ್ಲಿ ಅವತಾರ ತಗೊಳ್ತಾರೇನ, ಇವಾಗ ಬ್ರಹ್ಮದೇವರು ಅಷ್ಟು ಭಗವಂತನ್ನೇ ಮಹತ್ವಗಳು ಅಷ್ಟು ಹೊಗಳ್ತಾ ಇದ್ರು. ಆ ಯಾರೊಬ್ಬರಿಗೂ ಮರಣವೇ ಇಲ್ವೋ, ಯಾರೊಬ್ಬರು ಮತ್ತೊಂದು ಏನೋ ಹುಟ್ಟೋ ಅವಶ್ಯಕತೆ ಇಲ್ವೋ, ಯಾರೊಬ್ಬನಿಗೂ ಕರ್ಮಗಳೇ ಇಲ್ವೋ, ಆ ಭಗವಂತ ಆ ದೇವೋತ್ತಮ ಪರಮ ಪುರುಷ ಇಲ್ಲಿ ಈ ಭೌತಿಕ ಲೋಕದಲ್ಲಿ ಅವತಾರ ತಗೊಂಡ್ಬಿಟ್ಟಿದ್ದಾರೆ. ಅವರು ಹುಟ್ಟೋ ಅವಶ್ಯಕತೆ ಇಲ್ಲ. ಸೊ ಆ ತರ ಇರೋ ಆ ಭಗವಂತನೇ ಇವಾಗ ಅತಿಥಿ ಗರ್ಭಲ್ಲಿ ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ಭಗವಂತ ಆಚೆ ಬರ್ತಾನೆ. ಸೊ ಯಾವ ತರ ಬರ್ತಾರೆ ಅಂದ್ರೆ ಚತುರ್ಭುಜ ಫಾರ್ಮ್, ಚತುರ್ಭುಜಗಳು ಇಟ್ಕೊಂಡು ಬರ್ತಾರೆ ಭಗವಂತ. ಸಂಘ ಚಕ್ರ ಗದಾಪದ್ಮ ಪೂರ್ತಿ ಅಲಂಕಾರವಾಗ ಬಂದಿದ್ದಾರೆ. ಹುಟ್ಟುವಾಗ ಯಾರಾವುದು ವಸ್ತ್ರಗಳು ಆಭರಣಗಳು ಮತ್ತೆ ಸಂಘ ಚಕ್ರ ಗದಾಪದ್ಮ ಎಂದು ಈ ತರ ಹುಟ್ಟಕ್ಕಾಗತ್ತಾ? ಓನ್ಲಿ ಭಗವಂತನೇ ಹುಟ್ಟಕ್ಕಾಗತ್ತೆ. ಸೊ ಯೆಲ್ಲೋ ಕಲರ್ ಏನು ಸಿಲ್ಕ್ ಬಟ್ಟೆ ಹಾಕೊಂಡು ಭಗವಂತ ಸಂಘ ಚಕ್ರ ಗದಾಪದ್ಮ ಅವರು ಆಯುಧಗಳು ಆಭರಣಗಳು ಎಲ್ಲ ಹಾಕೊಂಡು ಭಗವಂತ ಬಿಟ್ಟಿದ್ದಾರೆ. ಅವರ ಕಣ್ಣು ಯಾವ ತರ ಇರಿದೆ ಅಂತ ಇವಾಗ ಬಂದಿರೋ ಕಮಲದ ಹೂ ತರ ಅಷ್ಟು ಚೆನ್ನಾಗಿದೆ ಅಂತೆ. ಸೊ ಇಲ್ಲಿ ಬಂದು ಆ ಭಗವಂತನ ರೂಪ ಅಲಂಕಾರ ಯಾವ ತರ ಇದೆ ಏನು ಹೇಳ್ತಾರೆ. ಭಗವಂತ ಆ ಶ್ಯಾಮಲ ರೂಪಲ್ಲಿ ಇದಾರಂತೆ. ಆ ತರ ಸ್ವಲ್ಪ ಕಪ್ಪು ಅಂಡ್ ಏನೋ ನೀಲವರ್ಣ, ಕಪ್ಪು ಅಂಡು ನೀಲ ಎರಡು ಮಿಕ್ಸ್ ಆಗಿ ಆ ತರ ಒಂದು ಕಲರ್ ಅಲ್ಲಿ ಬಂದಿದ್ದಾರೆ. ಅವರು ಮುಖ ಕಮಲದ ಹೂ ತರ ಇದೆ ಅಂತೆ. ಮತ್ತೆ ಅವ್ರನ್ನ ಕುಂಡಲಗಳು ಮಕರ ಕುಂಡಲ ಹಾಕೊಂಡಿರ್ತಾರಂತೆ ನೋಡಿ. ಆದ್ರೆ ಏನ್ ಮಾತಾಜಿ ನೀವೇನೋ ಏನೋ ಹೇಳ್ತೀರಾ, ಇಲ್ಲಿ ಮಕರ ಕುಂಡಲವೇ ಇಲ್ವೇ ಹೇಳಬಾರ್ದು. ಸ್ಕ್ರೀನ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ ಈ ತರ ಇದ್ದಾರೆ. ಸೊ ಈ ತರ ಮಕರ ಕುಂಡಲ ಹಾಕೊಂಡು ಬಂದಿದ್ದಾರಂತೆ ಭಗವಂತ. ಮತ್ತೆ ಭಗವಂತನ ಅಲಂಕಾರಗಳು ಹೇಳ್ತಾರೆ, ಅಷ್ಟು ಅಲಂಕಾರವಾಗಿ ಬಂದಿದ್ದಾನಂತೆ ಭಗವಂತ. ಯಾವ ಸಿಲ್ಕ್ ಬಟ್ಟೆ ಹಾಕೊಂಡು ಅವರು ಹೃದಯಲ್ಲಿ ಶ್ರೀವತ್ಸ ಕುರಿ ಇರುತ್ತಂತೆ. ಮತ್ತೆ ಅವರು ಬಂದು ಕೈಯಲ್ಲಿ ಕಡಗಗಳು ಆ ಕಾಪು ತರ ಇರೋದೆಲ್ಲ ಹಾಕೊಂಡಿರ್ತಾರಂತೆ. ತಲೆಯಲ್ಲಿ ಗ್ರೀಡ ಹಾಕೊಂಡಿದ್ದಾರಂತೆ. ಮತ್ತೆ ಹಿಪ್ಪುಲ್ಲಿ ಕಚ್ಚೆ ಕಟ್ಟಿರುತ್ತಾರೆ. ಮತ್ತೆ ಅವರು ಹೃದಯಲ್ಲಿ ಏನು ಆ ಜಾಗದಲ್ಲಿ ಏನು ಜನಿವಾರ ಹಾಕೊಂಡಿರ್ತಾರೆ. ಸೊ ಮತ್ತೆ ಅವರ ಪಾದಗಳು ಆ ಕಮಲದ ಹೂ ತರ ಇರೋ ಆ ತಿರುಪಾದಗಳು ಏನು ಆ ಗೊಳುಸು ಆ ತರ ಆಭರಣಗಳು ಹಾಕೊಂಡಿರ್ತಾರಂತೆ. ಸೊ ಭಗವಂತನ ಮಾಲೆ ಹಾಕೊಂಡು ಬಂದಿದ್ದಾರೆ. ಸೊ ಆ ಮಾಲೆ ಅಷ್ಟು ಫ್ರೆಶ್ ಮಾಲೆ, ಅಷ್ಟು ವಾಸನೆ ಬರ್ತಾ ಇದೆ, ಸುಗಂಧ ಬರ್ತಾ ಇದೆ ಅಂತೆ. ಸೊ ಅದಕ್ಕೆ ಅಲ್ಲಿ ಜೇನು ಹುಳಗಳು ಅಷ್ಟು ರಿಂಗಾರ ಮಾಡಿ ಸುತ್ತಾಡ್ತಾ ಇದೆ ಅಂತೆ. ಯಾಕಂದ್ರೆ
ಅದು ಅಷ್ಟು ಜೇನು ಇದೆ ಅಂತೆ ಆ ಹೂವಲ್ಲಿ, ಅದಕ್ಕೆ ಅಷ್ಟು ಜೇನು ಹುಳಗಳು ಸುತ್ತಾಡ್ತಾ ಇದೆ. ಮತ್ತೆ ಅವರು ಕೌಸ್ತುಭ ಮಾಲೆ ಹಾಕೊಂಡಿರ್ತಾರೆ. ಭಗವಂತ ಅಷ್ಟು ಪ್ರಕಾಶವಾಗ ಬಂದಿದ್ದಾರಂತೆ ನೋಡಿ. ಈ ಪ್ರಜಾಪತಿ ಕಶ್ಯಪರ ಮನೆಯಲ್ಲಿ, ಅವರು ಮನೆಯಲ್ಲಿರೋ ಎಲ್ಲ ಕತ್ತಲು ಹೋಗ್ಬಿಟ್ಟಿರುತ್ತೆ, ಅಷ್ಟೊಂದು ಪ್ರಕಾಶವಾಗ ಭಗವಂತ ಬಂದಿದ್ದಾರೆ. ಸೊ ಆ ಸಮಯದಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಅಷ್ಟೊಂದು ಆನಂದ ಪರವಶ. ಆ ಜಾಗ ಮಾತ್ರ ಇಲ್ಲ, ಅಲ್ಲಿರೋ ನದಿಗಳಾಗಲಿ ಸಮುದ್ರಗಳಾಗಲಿ ಮತ್ತೆ ಎಲ್ಲೆಲ್ಲಿ ನೀರಿರುತ್ತೋ ಎಲ್ಲ ಜಾಗಲ್ಲಿ ಮತ್ತೆ ಎಲ್ಲ ಜೀವಾತ್ಮಕ್ಕೂ ಹೃದಯಲ್ಲಿ ಅಷ್ಟೊಂದು ಸಂತೋಷ ಬಂದಿದೆ ಅಂತೆ. ಎಲ್ಲ ಕಾಲಗಳಿರೋ ಗುಣಗಳು ಒಂದೇ ಟೈಮ್ ಬಂದಿದೆ ಅಂತೆ. ಅದೇ ತರ ಆಕಾಶ ಆಗಲಿ ಭೂಮಿ ಆಗಲಿ ಇರೋ ಎಲ್ಲ ಜೀವರಾಶಿಗಳ ಹೃದಯಲ್ಲೇ ಆಗಲಿ ಎಲ್ಲರೂ ಅಷ್ಟೊಂದು ಸಂತೋಷನ ಅನುಭವಿಸ್ತಾ ಇದ್ದಾರಂತೆ. ಎಲ್ಲರೂ ಅಷ್ಟೊಂದು ಆರವಾರ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರುಗಳಾಗಲಿ ಹಸುಗಳು ಮತ್ತೆ ಬ್ರಾಹ್ಮಣರುಗಳು ಮತ್ತೆ ಏನು ಬೆಟ್ಟಗಳು ಪರ್ವತಗಳು, ಸೊ ಎಲ್ಲವೇ ಸಂತೋಷವಾಗಿದೆ ಅಂತೆ. ಅದು ಒಳ್ಳೆ ಸಗುಣ, ಒಳ್ಳೆ ವಾತಾವರಣ ಅಷ್ಟು ಚೆನ್ನಾಗಿದೆ ಅಂತೆ. ಸೊ ಇವಾಗ ಭಗವಂತ ಶ್ರಾವಣ ದ್ವಾದಶಿ, ಅದಾದ ಭಾದ್ರ ಮಾದ ಆ ಟೈಮಲ್ಲಿ ದ್ವಾದಶಿ ಟೈಮಲ್ಲಿ ಅಭಿಜಿತ್ ಆ ಮಂಗಳಕರವಾದ ಇರೋ ಆ ಮುಹೂರ್ತ ಕಾಲದಲ್ಲಿ ಭಗವಂತ ಹುಟ್ಟಿದಾರಂತೆ. ಸೊ ಆ ಚಂದ್ರ ಶ್ರಾವಣ ಮನೆಯಲ್ಲಿ ಇರುವಾಗ ಭಗವಂತ ಇಲ್ಲಿ ಹುಟ್ಟಿಬಿಟ್ಟಿದ್ದಾರೆ, ಬಂದ್ಬಿಟ್ಟಿದ್ದಾರೆ. ಸೊ ಭಗವಂತನ ಹುಟ್ಟಿದ ಆ ಕಾಲ ಅಷ್ಟು ಮಂಗಳವಾದ ಕಾಲವಾಗಿರುತ್ತೆ. ಯಾಕಂದ್ರೆ ಭಗವಂತ ಬರ್ತಾರೆ ಅಂದ್ರೆ ಇಲ್ಲಿ ಸೂರ್ಯ ಇಂದು ಶನಿ ಗ್ರಹ ತಕ್ಕ ಇರೋ ಎಲ್ಲಾ ಗ್ರಹಗಳು ಶ್ರೇಷ್ಠವಾದ ಅದದು ಜಾಗದಲ್ಲಿ ನಿಲ್ಕೊಂಡಿರುತ್ತಂತೆ. ಯಾಕಂದ್ರೆ ಎಲ್ಲವೇ ಬೆಸ್ಟ್, ಸೊ ಬೆಸ್ಟ್ ಅಂದ್ರೆ ಬೆಸ್ಟ್, ಇಟ್ಸ್ ಸೂಪರ್ ಬೆಸ್ಟ್. ಆ ತರ ಭಗವಂತ ಹುಟ್ಬಿಟ್ಟಿದ್ದಾರೆ. ಅದು ಭಗವಂತ ಆ 12 ದಿನ ದ್ವಾದಶಿ ದಿನ ಹುಟ್ಟಿದ್ದಾರೆ. ಸೊ ಈ ತರ ಸೂರ್ಯನು ದೀರ್ಘರೇಖೆಯಲ್ಲಿ ಇರೋ ಆ ದ್ವಾದಶಿ ಟೈಮಲ್ಲಿ ವಿಜಯ ದ್ವಾದಶಿ ಆವತ್ತಿನ ದಿನ ಭಗವಂತ ಹುಟ್ಟಿಬಿಟ್ಟಿದ್ದಾರೆ. ಸೊ ಇವಾಗ ಭಗವಂತ ಹುಟ್ಟಿದ್ದಾರೆ, ಇವಾಗ ಏನಾಗುತ್ತೆ, ಸೊ ಆಕಾಶಲ್ಲಿ ಎಲ್ಲ ದೇವರುಗಳು, ಸಂಘಗಳು, ಪೇರಿಕೆಗಳು, ಮತ್ತಲಗಳು, ಪಣಂಗಳು, ಅಲ್ಲಿರೋ ಮೆನಿ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಓಕೆ, ವಾದ್ಯಗಳು ವಾದಿಸ್ತಾ ಇದ್ದಾರೆ. ಸೊ ಮೆನಿ ಟೈಪ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದು ವಾದ್ಯಗಳು ವಾಸಿಸ್ತಾ ಇದ್ದಾರೆ. ಅವರು ಸ್ವರ್ಗಲೋಕದಲ್ಲಿರೋ ಆ ಹೆಂಗಸರು ಎಲ್ಲ ಅಷ್ಟು ಚೆನ್ನಾಗಿ ಅಪ್ಸರಸ್ಗಳು ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಮತ್ತೆ ಅಲ್ಲಿರೋ ಗಂಧರ್ವರುಗಳು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಮತ್ತೆ ಋಷಿಗಳು, ದೇವರುಗಳು, ಮನುಕ್ಕಳು, ಪಿತಾಕಳು, ಅಗ್ನಿಗಳು, ದೇವರುಗಳು ಎಲ್ಲರೂ ಅಷ್ಟು ತೃಪ್ತಿಯಿಂದ ಭಗವಂತನ್ನೇ ಪ್ರಾರ್ಥನೆ ಮಾಡ್ತಾರಂತೆ. ಆಹಾ, ಎಷ್ಟು ಒಂದು ಶ್ರೇಷ್ಠವಾದ ದಿನಲ್ಲಿ ಭಗವಂತ ಬಂದಿದ್ದಾರೆ. ಇಲ್ಲಿರೋ ಚಿದ್ದರುಗಳೇ ಆಗಲಿ, ವಿದ್ಯಾಧರಗಳು, ಕೆಂಪುರುಷಗಳು, ಕಿನ್ನರಗಳು, ಸಾರಣರುಗಳು, ಯಕ್ಷರುಗಳು, ರಾಕ್ಷಸರುಗಳು, ಕಪರ್ಣರುಗಳು, ನಾಗರುಗಳು, ದೇವರುಗಳು, ಸೊ ಈ ತರ ಎಲ್ಲಾರು ಏನ್ ಮಾಡ್ತಾರೆ ಅಂತಾರೆ, ಎಲ್ಲಾ ಜಾಗದಲ್ಲಿರೋರು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಒಟ್ಟೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲಾ ವಿದೇಶಿಗಳಿಂದ ಬರ್ತಾರೆ ಇಲ್ವಾ, ಇಲ್ಲಿ ನಮ್ಮ ವೃಂದಾವನ ಹೋಗಿ ನೋಡಿದ್ರೆ ವೃಂದಾವನ ಓನ್ಲಿ ನಮ್ ಭಾರತ ದೇಶದಲ್ಲಿರೋರು ಮಾತ್ರ ಇರ್ತಾರ, ಇಲ್ವೇ? ವಿದೇಶಿ ಪೂರ್ತಿ ಲೋಕದಲ್ಲಿರೋ ಎಲ್ಲಾ ದೇಶದಲ್ಲಿರೋರು ಅಲ್ಲಿ ಇರ್ತಾರೆ. ಸೊ ಆ ತರ ಇಲ್ಲೇನೇ ಆಗಿದೆ, ಎಲ್ಲರೂ ಎಲ್ಲಾ ಲೋಕದಲ್ಲಿ ಇರೋರು ಅಲ್ಲಿ ಬಂದು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರವರು ಡ್ಯಾನ್ಸ್ ಮಾಡೋದೇನು, ಹೂ ಹಾಕೋದೇನು, ಅತಿಥಿ ಮನೆ ಮೇಲ್ಗಡೆ ಅಷ್ಟು ಹೂ ಹಾಕ್ತಾ ಇದಾರೆ. ಇವಾಗ ಅತಿಥಿ ಮನೆ ಅಲ್ಲಿ ಇದೆಯಾ ಇಲ್ವನ್ ಗೊತ್ತಿಲ್ಲ, ಆ ತರ ಹೂ ಹಾಕಿ ಹಾಕಿ ಅತಿಥಿ ಮನೆ ಮುಚ್ಚಿಬಿಟ್ಟಿದ್ದಾರೆ, ಅಷ್ಟು ಹೂ ಹಾಕಿದಾರಂತೆ ನೋಡಿ. ಅಷ್ಟು ಹೂ ಹಾಕಿ ಪೂರ್ತಿ ಅತಿಥಿ ಮನೆಯನ್ನು ಮುಚ್ಚಿಬಿಟ್ಟಿದ್ದಾರೆ ಅವರು. ಆ ದೇವೋತ್ತಮ ಪರಮ ಪುರುಷರು ಆಧ್ಯಾತ್ಮಿಕ ಶಕ್ತಿ ಪೂರ್ಣವಾಗಿ ಇರೋರು ಅವರೊಬ್ಬರೇ. ಸೊ ಅವರನ್ನ ಬಿಟ್ಟು ಮತ್ತೆ ಯಾರೇ ಲೋಕಲ್ಲಿಲ್ಲ. ಆ ಭಗವಂತ ನನ್ ಗರ್ಭಲ್ಲಿ ಬಂದಿದ್ದಾನ, ನನ್ ಕೂಟಿ ಬಿಟ್ಟಿದಾನ,
ಅತಿಥಿಗೂ ಅಷ್ಟೊಂದು ಆಶ್ಚರ್ಯ ಆಗಿದಂತೆ. ಆ ಮಗುನ ನೋಡ್ಬಿಟ್ಟು ಅದೇ ತರ ಪ್ರಜಾಪತಿ ಕಶ್ಯಪರು ಅಷ್ಟೊಂದು ಆನಂದ ಆಯ್ತು ಅವ್ರಿಗೂ. ವಾವ್, ಇವಾಗ ಭಗವಂತ ನನ್ ಮಗ ಆಗಿದ್ದಾನೆ, ಜೈ ಜೈ ಏನು ಅವರು ಜೈಘೋಷ ಮಾಡ್ತಾ ಇದ್ರಂತೆ. ಸೊ ಈ ತರ ಭಗವಂತನ ಆಭರಣಗಳು, ಕೈಯಲ್ಲಿರೋ ಆಯುಧಗಳು, ಈ ತರ ಸ್ವಯಂ ರೂಪವಾಗ ಭಗವಂತ ಅಲ್ಲಿ ಬಂದಿದ್ದಾರೆ. ನಿತ್ಯವಾಗಿ ಇರುವ ಭಗವಂತನ ರೂಪ ಭೌತಿಕ ಲೋಕದಲ್ಲಿ ಎಲ್ಲಿ ನಾವು ನೋಡಕ್ಕಾಗಲ್ಲ. ಭಗವಂತ ಬರುವಾಗಲ್ಲ ಈ ತರ ಅವರು ಸ್ವಯಂ ರೂಪಲ್ಲೇ ಬರ್ತಾರೆ. ಇವಾಗ ಒಂದು ತಾಯಿ ತಂದೆ ಮುಂದೆ ಒಂದು ನಡಿಗ, ಒಂದು ಆಕ್ಟರ್ ತರ ಅವರು ನಿಲ್ಕೊಂಡಿರ್ತಾರೆ. ಅವರು ಅಲಂಕಾರ ಮಾಡಕ್ಕೂ ಶುರು ಮಾಡ್ತಾರೆ. ಇವಾಗ ನಾವು ಚಿಕ್ಕ ಮಕ್ಕಳಾಗಿರುವಾಗ ನಮ್ನ ಯಾರು ಅಲಂಕಾರ ಮಾಡೋದು? ನಮ್ಮ ತಾಯಿ ತಂದೆ ಅಲ್ವಾ? ಸೊ ಆ ತರ ಇವಾಗ ಭಗವಂತ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕ ಮಗು ತರ. ಅಲ್ಲಿ ಅವರು ತಾಯಿ ತಂದೆ ಅಷ್ಟು ಚೆನ್ನಾಗಿ ಅವ್ರನ್ನೇ ಅಲಂಕಾರ ಮಾಡ್ತಾ ಇದ್ದಾರೆ. ಭಗವಂತ ಇವಾಗ ಚಿಕ್ಕ ಏನೋ ಒಂದು ಬ್ರಾಹ್ಮಣ ವಾಮನ ರೂಪ ಬಂದಿದ್ದಾರೆ. ಭಗವಂತ ಆ ವಾಮನ ರೂಪ ನೋಡ್ಬಿಟ್ಟು ವಾವ್, ಎಷ್ಟು ಚೆನ್ನಾಗಿದ್ದಾರೆ ಭಗವಂತ. ಓ, ಆ ಸಾಕ್ಷಾತ್ ಪ್ರಜಾಪತಿ ಕಶ್ಯಪರು ಇವಾಗ ಎಲ್ಲ ಸಂಸ್ಕಾರಗಳು ಮಾಡಬೇಕು. ಯಾಕಂದ್ರೆ ನಾವು ಹೇಳಿರ್ತೀನಲ್ವಾ ಆಲ್ರೆಡಿ 16 ಸಂಸ್ಕಾರಗಳು ಇರುತ್ತೆ. ಸೊ 16 ಸಂಸ್ಕಾರಗಳು ನಾವು ಮಾಡ್ಲೇಬೇಕಾಗುತ್ತೆ. ಅದು ನಾವು ಏನು, ಯಾಕಂದ್ರೆ ನಮ್ಮ ಸನಾತನ ಧರ್ಮಲ್ಲಿ ಅದು ಬಿಡಕ್ಕಾಗಲ್ಲ ಅಲ್ವಾ? ಸೊ ಆ ತರ ಇವಾಗ ಭಗವಂತ ಹುಟ್ಟುಬಿಟ್ಟಿದ್ದಾರೆ. ಹುಟ್ಟಿದ ಮೇಲೆ ಅವ್ರಿಗೂ ಆ ಸಂಸ್ಕಾರ ಮಾಡ್ಬೇಕಲ್ವಾ? ಯಾಕಂದ್ರೆ ನಾವು ಅದು ಬಿಡಕ್ಕಾಗಲ್ಲ. 16 ಸಂಸ್ಕಾರಗಳು ಮಾಡ್ಲೇಬೇಕು. ಯಾವ ಏಜಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಲೇಬೇಕು. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಎಷ್ಟೋ ಕ್ಲಾಸಲ್ಲಿ ಇದು ಬಂದು ನಾವು ಹೇಳಿರ್ತೀನಿ. ಏನು ಆ 16 ಸಂಸ್ಕಾರಗಳು: ಗರ್ಭಾಧಾನ ಸಂಸ್ಕಾರ, ಪುಂಸವನ ಸಂಸ್ಕಾರ, ಸೀಮಂತೋನಯನ, ಜಾತಕರ್ಮ, ನಾಮಕರಣ, ನಿಶ್ರಮಣ, ಅನ್ನಪ್ರಕ್ಷ, ಸೂಡಕರಣ, ಕರ್ಣವೇತ, ವಿದ್ಯಾರಂಭ, ಉಪನಯನ, ವೇದಾರಂಭ, ಕೇಶಾಂತ, ಸಮವರ್ತನ, ವಿವಾಹ, ದಹನ. ಸೊ ಇದೇ 16 ಸಂಸ್ಕಾರಗಳು. ಇವಾಗ ಭಗವಂತ ಹುಟ್ಟಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೂ ಜಾತಕರ್ಮ ಮಾಡಬೇಕು. ಯಾಕಂದ್ರೆ ಅಲ್ಲೇ ಭಗವಂತ ತಾಯಿ ತಂದೆ ಎಲ್ಲ ಇದಾರಲ್ವಾ? ಸೊ ಅವರು ಇವಾಗ, ಯಾಕಂದ್ರೆ ಭಗವಂತ ಜಾತಕರ್ಮ ಮಾಡಕ್ಕೆ ಅವರು ಶುರು ಮಾಡ್ತಾರೆ. ಮತ್ತೆ ಅಲ್ಲಿ ಬಂದು ಭಗವಂತನಕ್ಕೂ ಜನಿವಾರ ಹಾಕ್ತಾರೆ. ಸೂರ್ಯದೇವನೇ ಬಂದು ಏನ್ ಮಾಡ್ತಾರಂತೆ, ಅವ್ರಿಗೂ ಗಾಯತ್ರಿ ಮಂತ್ರ ಹೇಳ್ತಾರಂತೆ. ಬೃಹಸ್ಪತಿ ಅವ್ರಿಗೂ ಜನಿವಾರ ಆಗ್ತಾ ಇದ್ದಾರೆ. ಸೊ ಮತ್ತೆ ಕಶ್ಯಪರು ಅವ್ರಿಗೂ ಈ ಹುಲ್ಲಿಂದ ಒಂದು ಕಚ್ಚೆ ಮಾಡಿ ಅವ್ರಿಗೂ ಇವಾಗ ಅವ್ರು ಕಟ್ತಾ ಇದ್ದಾರೆ ನೋಡಿ. ಇದು ಡ್ರೈ ಗ್ರಾಸ್ ಏನ್ ಹೇಳ್ತಾರವ, ಡ್ರೈ ಗ್ರಾಸ್ ಅಂದ್ರೆ ಈ ಹಸುಗಳೆಲ್ಲ ತಿನ್ನೋದು ಡ್ರೈ ಗ್ರಾಸ್ ಹೇಳ್ತಾರೆ. ಸೊ ಅದರಿಂದ ಏನೋ ಒಂದು ಕಚ್ಚೆ ತರ ಅವರು, ಯಾಕಂದ್ರೆ ಅದು ಕಟ್ಟಿದರೆ ಮಕ್ಕಳಿಗೂ ದೃಷ್ಟಿ ಆಗಲ್ಲ. ಯಾರ ಕಣ್ದೃಷ್ಟಿ ಮಕ್ಕಳ ಮೇಲೆ ಬರಲ್ಲ. ಅದಕ್ಕೆ ತಂದೆ ಆ ತರ ಮಾಡಿ ಕಟ್ತಾರೆ. ಓಕೆ, ಯಾರು ಏನೇನ್ ಮಾಡಿದ್ದಾರೆ ಒಂದು ಟೈಮ್ ಮತ್ತೆ ನೋಡ್ಬಿಡೋಣ. ಸೊ ಸೂರ್ಯದೇವ ಗಾಯತ್ರಿ ಮಂತ್ರ ಹೇಳ್ತಾರೆ. ಮತ್ತೆ ಬೃಹಸ್ಪತಿ ಅವ್ರಿಗೂ ಆ ಜನಿವಾರ ಹಾಕ್ತಾರೆ. ಕಶ್ಯಪರು ಅವ್ರಿಗೂ ಆ ಡ್ರೈ ಗ್ರಾಸ್ ಇಂದು ಏನು ಇದು ಕಟ್ಟಿದ್ದಾರೆ, ಅದ ಹಿಪ್ಪುಳ್ಳಿ ಕಟ್ಟೋದು. ಓಕೆ, ಕಚ್ಚೆ ತರ. ಸೊ ಮತ್ತೆ ಭೂಮಾದೇವಿ ಏನ್ ಮಾಡ್ತಾರೆ, ಅವ್ರು ಬಂದು ಈ ಕೃಷ್ಣ ಜಿಂಗಾನೆ ಹೇಳ್ತಾರಲ್ವಾ, ಕೃಷ್ಣ ಜಿಂಕೆ. ಸೊ ಆ ಜಿಂಕೆದ ಚರ್ಮ ಅದು ಕೊಡ್ತಾರೆ. ಮತ್ತೆ ವನರಾಜನಾಗಿರೋ ಚಂದ್ರದೇವನು ಅವನು ಬಂದು ಬ್ರಹ್ಮದಂಡ ಕೊಡ್ತಾನಂತೆ. ಮತ್ತೆ ತಾಯಿ ಅತಿಥಿ ದೇವಿ ಅವರೇ ಬಂದು ಕೋವಣ, ಅದೇ ಏನು ಕೌಪಿನ ಕೊಡ್ತಾರೆ.
ಹ್ಮ್, 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 ಹ್ಮ್. ಆ ಕಾಲದಲ್ಲಿ ಮಕ್ಕಳಿಗೂ ಆ ಆ, ಜನನೇಂದ್ರಿಯಗಳು ಯಾರು ಯಾರಿಗೂ ಕಣ್ಣಕ್ಕೂ ಅಲ್ಲಿ ಬಂದು ಬಿಲ್ಲೆ ತರ ಹಾಕೋದು. ಸೊ ಆ ತರ ಎಲ್ಲ ಏನೇನೋ ಒಂದು ಎಲೆ ತರ ಹಾಕೋದು, ಬಿಲ್ಲೆ ತರ ಹಾಕೋದು, ಆ ತರ ಹಾಕ್ತಾರೆ. ಸೊ ಆ ತರ ಎಲ್ಲ ಇಲ್ಲಿ ಬಂದು ಅವ್ರಿಗೂ ಮಾಡ್ತಾ ಇದ್ದಾರೆ. ಸೊ ಆ ತರ ಇಲ್ಲಿ ಅವರ ಅತಿಥಿ ದೇವಿ ಕೌಪಿನ ಕಟ್ತಾ ಇದ್ದಾರೆ, ಆ ಬಟ್ಟೆಯಿಂದ ಕಟ್ತಾ ಇದ್ದಾರೆ. ಸ್ವರ್ಗ ಲೋಕ ಅಧಿಪತಿ ಯಾರು ಇಂದ್ರ, ಅವ್ರು ಬಂದು ಒಂದು ಕೊಡೆ ಕೊಡ್ತಾ ಇದ್ದಾರೆ. ಮತ್ತೆ ಬ್ರಹ್ಮದೇವರು ಬ್ರಹ್ಮದೇವರು ಏನ್ ಮಾಡ್ತಾರಂತೆ, ಕಮಂಡಲ ಒಂದು ಕೊಡ್ತಾರೆ. ಮತ್ತೆ ಸಪ್ತ ಋಷಿಗಳು ಆ ಕುಶ ಹುಲ್ಲು, ಕುಶಾಗ್ರಾಸಿನ ಕುಶ ಹುಲ್ಲು ಅದು ಕೊಡ್ತಾರಂತೆ. ಮತ್ತೆ ಸರಸ್ವತಿ ದೇವಿ ಅವ್ರು ಬಂದು ಒಂದು ರುದ್ರಾಕ್ಷ ಮಾಲೆ ಕೊಡ್ತಾರೆ. ಕುಬೇರ ಸೊ ಆ ಕುಬೇರ ಅವನು ಬಂದು ಯಕ್ಷರಾಜನು, ಅವನು ಬಂದು ಒಂದು ಭಿಕ್ಷೆ ಪಾತ್ರೆ ಕೊಡ್ತಾನೆ. ಆ ಭಿಕ್ಷೆ ಪಾತ್ರಲ್ಲಿ ಶಿವನ ಹೆಂಡತಿ ಪಾರ್ವತಿ ದೇವಿ ಫಸ್ಟ್ ಭಿಕ್ಷೆ ಹಾಕಿದಾರಂತೆ. ನೋಡಿ ಈ ತರ ಅವರು ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲರೂ ಅಷ್ಟೊಂದು ಆಕರ್ಷಣವಾಗ ಇದೆ ಅಂತೆ, ಭಗವಂತನ ನೋಡುವಾಗ ಅಷ್ಟೊಂದು ಆಕರ್ಷಣೆ ಆಗ್ತಾ ಇದೆ. ಸೊ ಎಲ್ಲರೂ ಅಷ್ಟು ಸಂತೋಷವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈ ತರ ಆ ಪ್ರಕಾಶ, ಭಗವಂತನ ಶರೀರದಿಂದ ಅಷ್ಟೊಂದು ಪ್ರಕಾಶ ಬರ್ತಾ ಇದೆ. ಆ ಜಾಗಲ್ಲಿರೋ ಎಲ್ಲಾರು ಏನೋ ಕತ್ತಲಾಗಿ ಬಿಟ್ಟಿದ್ದಾರೆ, ಯಾಕಂದ್ರೆ ಭಗವಂತನಂದು ಅಷ್ಟೊಂದು ಪ್ರಕಾಶ ಬರ್ತಾ ಇದೆ. ಅಲ್ಲಿ ಬಂದು ಇವಾಗ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಜಾತಕರ್ಮ ಎಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಜಾತಕರ್ಮ ಮಾಡುವಾಗ ಅಲ್ಲಿ ಅವ್ರಿಗೂ ಯಾಗ ಯಜ್ಞ ಎಲ್ಲ ಅವ್ರ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಸೊ ಅದು ಆ ಯಾಗ ಎಲ್ಲ ತೀರೋಗಿದೆ ಮೇಲ್ಗಡೆ. ಇವಾಗ ಬೃಹು ವಂಶಲ್ಲಿ ಬಂದಿರೋ ಬ್ರಾಹ್ಮಣರುಗಳು ಎಲ್ಲಿ ಬಲಿ ಮಹಾರಾಜಕ್ಕೋಸ್ಕರ ಅಶ್ವಮೇಧ ಯಾಗ ಮಾಡ್ತಾರೋ ಆ ಜಾಗಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಸೊ ಬಲಿ ಮಹಾರಾಜು ಆ ಜಾಗಕ್ಕೂ ಎಲ್ಲಿ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ ವಿಚಾರಣೆ ಮಾಡಿಬಿಟ್ಟು ಭಗವಂತ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಹೋಗುವಾಗ ಭಗವಂತ ಇಡೋ ಒಂದೊಂದು ಹೆಜ್ಜು ಏನಾಗ್ತಾ ಇದೆ ಅಂತೆ, ಅಷ್ಟು ಭಗವಂತನ ಪಾದ ಒಳಗಡೆ ಹೋಗ್ತಾ ಇದೆ ಅಂತ, ಅಷ್ಟು ಜೋರು ಹೆಜ್ಜೆ ಇಡ್ತಾರಂತೆ ಭಗವಂತ. ಅಖಿಲ ಸಾರ ಸಂಪ್ರತ ರಾವ. ಸೊ ಅಖಿಲ ಸಾರ ಸಂಪ್ರತರು ಯಾರಂದ್ರೆ ಭಗವಂತನ್ನೇ. ಯಾಕಂದ್ರೆ ಅಖಿಲ ಲೋಕಕ್ಕೂ ನಾಯಕ, ಅಖಿಲ ಲೋಕನಕ್ಕೂ ಯಜಮಾನನ್ ಯಾರು ಅಂದ್ರೆ ಭಗವಂತ. ಆ ಭಗವಂತ ಏನು ಈ ತರ ಯಾಸಗ ಮಾಡಕ್ಕೋಸ್ಕರ ಇವಾಗ ಆ ಜಾಗಕ್ಕೆ ಹೋಗಿದ್ದಾನೆ. ಯಾವ ಜಾಗ ಅದು? ನರ್ಮದಾ ನದಿ ತೀರದಲ್ಲಿ ಈ ಉತ್ತರ ಕೆರೆಯಲ್ಲಿ ಬೃಹು ಕಚ್ಚ ಅನ್ನೋ ಒಂದು ಜಾಗ ಇರುತ್ತೆ. ಆ ಜಾಗಕ್ಕೂ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅಲ್ಲಿ ಅವರು ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರಲ್ವಾ. ಸೊ ಆ ಜಾಗಕ್ಕೂ ಹೋಗ್ತಾ ಇದ್ದಾರೆ. ಸೊ ಅಷ್ಟೊಂದು ಪ್ರಕಾಶವಾಹ ತೇಜಸ್ಸು, ಯಾಕಂದ್ರೆ ಭಗವಂತನ ಮೇಲೆ ಅಷ್ಟೊಂದು ಪ್ರಕಾಶವಾಗಿ ತೇಜಸ್ಸಿದೆ. ಅದು ನೋಡಿ ಅಲ್ಲಿರೋ ಆ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರಲ್ವಾ ಬ್ರಾಹ್ಮಣರುಗಳು, ಅವರೆಲ್ಲ ಆಶ್ಚರ್ಯ ಆಗಿದಾರಂತೆ. ಇದೇನಪ್ಪ ಇದು, ಇಷ್ಟೊಂದು ಪ್ರಕಾಶವಾಗ ಒಂದು ಚಿಕ್ಕೋನು ಬರ್ತಾ ಇದ್ದಾನೆ, ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರಂತೆ. ಯಾಕಂದ್ರೆ ಎಲ್ಲಾ ದೇವರುಗಳು ಋಷಿಗಳು ಅವರವರ್ಗೂ ಸ್ವಲ್ಪ ತೇಜಸ್ ಇರುತ್ತಂತೆ. ಇವಾಗ ಎಲ್ಲಾ ತೇಜಸ್ ಹೋಗಿದೆ, ಭಗವಂತನ ಅಷ್ಟೊಂದು ತೇಜಸ್ಸು ಕಾಣಿಸ್ತಾ ಇದ್ದಾನಂತೆ. ಎಲ್ಲರಿಗೂ ಬಂದು ಡೌಟ್ ಆಯ್ತಂತೆ, ಬಂದಿರೋರು ಯಾರು? ಸನತ್ ಕುಮಾರ್. ಕೆಲವರು ಹೇಳ್ತಾರೆ ಅವರು ಸನತ್ ಕುಮಾರರಾಗಿರ್ಬೋದು, ಕೆಲವರು ಹೇಳ್ತಾರೆ ಇಲ್ಲ ಅಗ್ನಿದೇವರಾಗಿರ್ಬೋದು, ಕೆಲವರು ಹೇಳ್ತಾರೆ ಇಲ್ಲ ಸೂರ್ಯ ದೇವನಾಗಿರ್ಬೋದು. ಆದ್ರೆ ಬಂದಿರೋದು ಯಾರು? ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ. ಅಲ್ಲಿರೋ ಆ ಭೃಗುವಂಶದಲ್ಲಿರೋ ಆ ಬ್ರಾಹ್ಮಣರುಗಳು, ಆ ವೇದ ಪಾರಾಯಣ ಮಾಡೋರು ಎಲ್ಲ ಅವರವರ ಶಿಷ್ಯರುಗಳ ಜೊತೆ ಅಲ್ಲಿ ಬಂದಿದ್ದಾರೆ. ಅವರ ಎಲ್ಲರಿಗೂ ಒಂದೊಂದು ಸ್ವಲ್ಪ ಸ್ವಲ್ಪ ಆಕರ್ಷಣೆ ಇರುತ್ತೆ, ತೇಜಸ್ ಇರುತ್ತೆ.
ಬಟ್ ಭಗವಂತ ಬಂದ ಮೇಲ್ಗಡೆ ಎಲ್ಲಾ ತೇಜಸ್ ಹೋಗಿದ್ದಂತೆ. ಸೊ ಭಗವಂತನ ತೇಜಸ್ ಅಷ್ಟು ಚೆನ್ನಾಗಿದೆ ಅಂತೆ. ಯಾಕಂದ್ರೆ ಭಗವಂತನ ನೋಡುವಾಗ ಅಷ್ಟು ಚೆನ್ನಾಗಿದ್ದಾರೆ. ಏನು, ಒಂದು ಕೈಯಲ್ಲಿ ಆ ದಂಡ ಇಟ್ಕೊಂಡಿರ್ತಾರೆ, ಮತ್ತೆ ಕೊಡೆ ಇಟ್ಕೊಂಡಿರ್ತಾರೆ, ಮತ್ತೆ ಕಮಂಡಲ ಇಟ್ಕೊಂಡಿರ್ತಾರೆ. ಈ ತರ ಭಗವಂತ ಅಶ್ವಮೇಧ ಯಾಗ ಮಾಡೋ ಆ ಜಾಗಕ್ಕೂ ಬರ್ತಾ ಇದೆ. ಸೊ ಬಂದಿರುವಾಗ ಈ ತರ ಅವರು ಹಾಕೊಂಡಿರೋ ಅದೇನು ಡ್ರೈ ಗ್ರಾಸ್ ಕಚ್ಚೆ ಕಶ್ಯಪರ್ ಮಾಡಿದಾರಲ್ವಾ ಅದು, ಮತ್ತೆ ಜನಿವಾರ, ಮತ್ತೆ ಈ ಜಿಂಕೆದ ಸರ್ಮ ಆ ತರ ಬಟ್ಟೆ ಹಾಕೊಂಡಿರ್ತಾರಲ್ವಾ. ಸೊ ಇದೆಲ್ಲ ನೋಡುವಾಗ ಮತ್ತೆ ಆ ಜಡಾಮುಡಿ, ಓ ಇವರು ಏನೋ ಒಂದು ಬ್ರಾಹ್ಮಣ ಶ್ರೇಷ್ಠರು, ಬ್ರಾಹ್ಮಣ ಮಹು ಎಲ್ಲರಿಗೂ ಗೊತ್ತಾಗುತ್ತೆ. ಆದ್ರೆ ಇವರು ಯಾರನ್ನು ಗೊತ್ತಾಗಿಲ್ಲ. ಅಷ್ಟೊಂದು ಪ್ರಕಾಶ, ಅಷ್ಟೊಂದು ಆಕರ್ಷಣೆ ಆಗ್ತಾ ಇದೆ. ಎಲ್ಲರೂ ಭಗವಂತನ ಬರುವಾಗ ಎಲ್ಲರೂ ಎದ್ದೋಳು ನಿಲ್ಸ್ಬಿಟ್ಟಿದ್ದಾರೆ. ಇವಾಗ ಒಂದು ಟೈಮ್ ಏನಾಗ್ತಾ ಇದೆ, ಭಗವಂತ ಎಲ್ಲಿ ಹಸ್ತಿನಾಪುರ ಹೋಗಿದ್ದಾರೆ. ಏನು ಈ ತರ ದೂದು ಮಾತಾಡಕ್ಕೋಸ್ಕರ ಹೋಗ್ತಾರೆ. ಸೊ ಆ ತರ ಹೋಗುವಾಗ ದುರ್ಯೋಧನ ಹೇಳ್ತಾನೆ, ಯಾರು ಕೃಷ್ಣ ಒಳಗಡೆ ಬರುವಾಗ ಯಾರು ಎದ್ದೊಳಬಾರದು. ಓಕೆ, ನಾವು ಯಾವ ತರ ಇದೀನೋ ಅದೇ ತರ ನೀವು ಫಾಲೋ ಮಾಡ್ಬೇಕು. ಓಕೆ, ಸೊ ಯಾಕಂದ್ರೆ ಕೃಷ್ಣನೇ ಅವಮಾನ ಮಾಡಬೇಕು ಅವನ ಅನ್ಕೊಂತ ಬಿಡ್ತಾನೆ. ಸೊ ಕೃಷ್ಣ ಅಲ್ಲಿ ರಾಜಸಭೆ ಒಳಗಡೆ ಬಂದಿದ್ದಾರೆ. ಬಂದ ತಕ್ಷಣ ಎಲ್ಲರೂ ಎದ್ದೋಳಿಸ್ಬಿಟ್ಟಿದ್ದಾರೆ. ಸೊ ಅವಾಗ ದುರ್ಯೋಧನ ಬೈತಾ ಇದ್ದಾನೆ, ಮೂಡ್ರಗುಲ, ಕೃಷ್ಣ ಬರುವಾಗ ಯಾರು ಎದ್ದೋಳ ಬರ್ತೀನಿ ಹೇಳಿದ್ದೀನಲ್ವಾ, ಯಾಕೆ ಎದ್ದೋಳಿದ್ದೀರಾ? ಎಲ್ಲರನ್ನು ಬೈತಾನೆ. ಕರ್ಣ, ನಿಮ್ಗೂ ಬುದ್ಧಿ ಇಲ್ವಾ, ನೀವ್ ಯಾಕೆ ಎದ್ದೋಳಿದೇನು? ಅವಾಗ ಕರ್ಣನ್ ಹೇಳ್ತಾನೆ, ದುರ್ಯೋಧನ ಫಸ್ಟ್ ನೀವ್ ಯಾವ ತರ ಇದೆಯಾ ನೋಡು. ಯಾಕಂದ್ರೆ ಭಗವಂತ ಬರುವಾಗ ಅವನೇ ಎದ್ದೋಳು ನಿಲ್ಸ್ಬಿಟ್ಟಿದ್ದಾನೆ. ಯಾಕಂದ್ರೆ ಪರಮಾತ್ಮ ನೋಡುವಾಗ ಆತ್ಮ ಏನ್ ಮಾಡುತ್ತಂತೆ, ಟಕ್ಕನ್ನೋದು ಎದ್ದೋಳ್ ಬಿಡುತ್ತಂತೆ. ಸೊ ಆ ತರ ಅವ್ರಿಗೆ ಗೊತ್ತಾಗಲ್ಲ, ಭಗವಂತನ ನೋಡುವಾಗ ಟಕ್ಕನು ಅದು ಅವ್ರಿಗೆ ಯಥೇಚ್ಛೆ ಆಗನ ಹೇಳ್ತಾರಲ್ವಾ, ಆ ತರ ಬಂದ್ಬಿಡುತ್ತೆ. ಸೊ ಈ ತರ ಭಗವಂತ ಯಜ್ಞ ಜಾಗಕ್ಕೆ ಹೋಗುವಾಗ ಎಲ್ಲರೂ ಅಷ್ಟೊಂದು ಆಕರ್ಷಣೆ ಆಗ್ತಾ ಇದ್ದಾರೆ, ಅಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ. ಯಾಕಂದ್ರೆ ಏನು ಇಷ್ಟೊಂದು ತೇಜಸ, ಇಷ್ಟೊಂದು ಪ್ರಕಾಶವಾಗಿ ಬರ್ತಾ ಇದೆ ಏನೋ ಒಂದು ಮಗು. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಎಲ್ಲರೂ ಅಷ್ಟೊಂದು ಹೃದಯ ಸಂತೋಷ ತೃಪ್ತಿಯಿಂದ ನಡೀತಾ ಇದೆ ಅಂತೆ. ಈ ತರ ಆ ದೇವೋತ್ತಮ ಪರಮ ಪುರುಷನೇ ಎಲ್ಲಾ ಜೀವಾತ್ಮಗಳಿಗೂ ಸಂತೋಷ ಕೊಡೋನು, ಅವನೇ ಮುಕ್ತಿ ಕೊಡೋನು. ಇವಾಗ ಬಲಿ ಮಹಾರಾಜ್ ಏನ್ ಮಾಡ್ತಾರೆ, ಯಾಕಂದ್ರೆ ಯಾರೆಲ್ಲ ಯಜ್ಞಶಾಲೆಗೆ ಬಂದಿದಾರೋ ಅವ್ರಿಗೂ ಪಾದಾಭಿಷೇಕ ಮಾಡೋದು ಯಾರ್ ಕರ್ತವ್ಯ, ಬಲಿ ಮಹಾರಾಜ್. ಸೊ ಬಲಿ ಮಹಾರಾಜ್ ಏನ್ ಮಾಡ್ತಾರಂತೆ, ಆ ಭಗವಂತ ವಾಮನ ದೇವರ ಪಾದ ಧೂಳಿ ವಾಶ್ ಮಾಡಿ ಈ ಫೋಟೋ ಚೆನ್ನಾಗಿರುತ್ತಲ್ವಾ. ಸೊ ಭಗವಂತನ ಪಾದ ವಾಶ್ ಮಾಡಿ ಆ ನೀರ್ನಿ ತಲೆಯಲ್ಲಿ ಹಾಕೊಳ್ತಾರಂತೆ. ಅವ್ರೇನ್ ಹೇಳ್ತಾರೆ, ಗಂಗಾ ನೀರು ಭಗವಂತ ವಿಷ್ಣುನ ಪಾದ ಧೂಳಿಯದು. ಆ ಪಾದ ಧೂಳಿನಿ ಯಾರು, ಶಿವ ಬಂದು ಅವರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಆ ತರ ಭಗವಂತನ ಪಾದನಿ ತೊಳೆದ ಆ ನೀರು ಅಷ್ಟೊಂದು ಶ್ರೇಷ್ಠವಾದದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಲಿ ಮಹಾರಾಜ್ ಬಂದು ವಾಮನ ದೇವರ ಹತ್ರ ಕೇಳ್ತಾರಂತೆ, ಓ ಬ್ರಾಹ್ಮಣರೇ, ನಾವು ಬಂದು ನಮ್ಮ ಹೃದಯ ಪೂರ್ವಕವಾಗ ನಿಮ್ನಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ನೀವು ದಯವಿಟ್ಟು ಕ್ಷಮಿಸ್ಬಿಡಿ, ನಾ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ. ಸೊ ನಿಮ್ಗೂ ನಾವು ಏನ್ ಕೊಡಬೇಕು, ನಿಮ್ಗೆ ಏನ್ ಇಚ್ಛೆ ಇದೆ. ಸೊ ಆ ತರ ಅವ್ರು ಬಂದು ಕೇಳ್ತಾ ಇದ್ದಾರಂತೆ. ಯಾಕಂದ್ರೆ ಭಗವಂತನಕ್ಕೂ ಗೊತ್ತು, ಎಲ್ಲ ಹೃದಯದಲ್ಲಿರೋದೇ ಆ ಭಗವಂತನ್ನೇ. ಆದ್ರೆ ಇವಾಗ ಆ ಭಗವಂತನ್ನೇ ಏನ್ ಮಾಡ್ತಾರೆ, ಒಂದು ಯಾಚಕ ಮಾಡಕ್ಕೆ ಬಂದಿದ್ದಾರೆ ನೋಡಿ. ಸೊ ನಾವು ಒಂದು ಟೈಮು ಹೇಳಿದೀನಿ ನಿಮ್ಗೂ, ಏನ್ ಹೇಳಿದೀನಿ,
ಈ ಥರ ಶರಣಾಗತಿ ಸಾರ ಏನು ಹೇಳಿದ್ದೀನಿ. ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವಿವರ್ಜನ ಕೃಷ್ಣ ರಕ್ಷತಿ ಇತಿ ವಿಶ್ವಾಸ ಕೋಪಶ್ರಿದ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಮೆ. ಆಮೇಲೆ ಬಂದು ಕಾರ್ಬಣ್ಯೆ. ಸೊ ಇಲ್ಲಿ ಬಂದು ಅನುಕೂಲ್ಯಸ್ಯ ಸಂಕಲ್ಪ, ಭಕ್ತಿಗೆ ಸಾಧಕವಾಗಿರೋ ವಿಷಯಗಳು ನಾವು ತಗೋಬೇಕು. ಪ್ರತಿಕೂಲಶ ವಿವರ್ಜನ. ಸೊ ಪ್ರತಿಕೂಲವಾಗಿ ಇರೋ ಅದಾವುದು ಭಕ್ತಿಗೆ ಆಪೋಸಿಟ್, ಇಲ್ಲಾಂದ್ರೆ ಭಕ್ತಿನೇ ಕಡಿಮೆ ಮಾಡೋ ವಿಷಯಗಳು, ಇಲ್ಲಾಂದ್ರೆ ಭಕ್ತಿಗೆ ಅಡಚಣೆಗಳಾಗಿರೋ ವಿಷಯಗಳು. ಓಕೆ, ಸೊ ಆ ಥರ ಇರೋ ವಿಷಯಗಳು ನಾವು ದೂರ ಬಿಡ್ಬೇಕಂತೆ. ಕೃಷ್ಣ ರಕ್ಷದಿ ಇದು ವಿಶ್ವಾಸ, ಕೃಷ್ಣ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಯಾವಾಗ ನಮಗೂ ಅಷ್ಟೊಂದು ನಂಬಿಕೆ ಇರಬೇಕು. ಆಮೇಲೆ ಕೋಪ್ತಿರ್ವೇ ವರ್ಣಂ ತಥಾ, ಕೃಷ್ಣನೇ ನನ್ನ ಯಜಮಾನರು, ಅವರು ಏನು ಹೇಳ್ತಾರೋ ಅದೇ ನಾವು ಮಾಡ್ತೀವಿ, ಆ ಥರ ಇರಬೇಕು. ಆತ್ಮ ನಿಕ್ಷೇಪೆ, ನಾವು ನಮ್ಮನ್ನ ಕೃಷ್ಣರ ಹತ್ರ ಪೂರ್ಣವಾಗಿ ಒಪ್ಪಿಸ್ಬೇಕಂತೆ, ಪೂರ್ಣ ಶರಣಾಗತಿ ಮಾಡಬೇಕು. ಆಮೇಲೆ ಕಾರ್ಬಣ್ಯೆ, ಯಾವಾಗ ನಾನು ಬಂದು ಭಗವಂತನಕ್ಕೂ ಸೇವೆ ಮಾಡ್ತಾ, ಅದದು ಅಷ್ಟು ಒಂದು ಸರ್ವೆಂಟ್ ಥರ, ಆ ಥರ ಸೇವೆ, ಶ್ರೇಷ್ಠವಾದ ಸೇವೆ ಮಾಡೋದು. ಸೊ ಈ ಥರ ಇರಬೇಕಂತೆ, ಶರಣಾಗತಿ ಮಾಡ್ಬೇಕು. ಸೊ ಆ ಥರ ಇಲ್ಲಿ ಅವರು ಕೇಳ್ತಾ ಇದ್ದಾರೆ, ಏನು ಬೇಕು ಹೇಳಿ. ಅವರು ಮತ್ತೆ ಇವಾಗ ಏನೇನು ಹೇಳ್ತಾರೆ, ಯಾಕಂದ್ರೆ ನಾವು ರಾಜ, ನೀವು ಏನು ಕೇಳಿದ್ರೆ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀನಿ. ಸೊ ಆ ಥರ ಅವರು ಸಿದ್ಧವಾಗಿದ್ದಾರೆ. ಯಾಕಂದ್ರೆ ನಿಮ್ಗೂ ಹಸು ಬೇಕಾ, ಬಂಗಾರ ಬೇಕಾ, ಇಲ್ಲಾಂದ್ರೆ ಜೀವನ ಮಾಡಕ್ಕೂ ದೊಡ್ಡ ಮನೆ ಬೇಕಾ, ಮನೆಯಲ್ಲಿರೋ ವಸ್ತುಗಳು ಬೇಕಾ, ಆಮೇಲೆ ಚೆನ್ನಾಗಿ ತಿನ್ನೋಕ್ಕೂ ಊಟ ಬೇಕಾ, ಇಲ್ಲಾಂದ್ರೆ ನಿಮ್ಗೂ ಹೆಂಡತಿ ಬೇಕಾ, ಸೊ ನಿಮ್ಗೂ ಜೀವನ ಮಾಡಕ್ಕೆ ಅಷ್ಟು ಒಳ್ಳೆ ಐಶ್ವರ್ಯಗಳು ಬೇಕಾ, ಇಲ್ಲಾಂದ್ರೆ ಗ್ರಾಮಗಳು, ಕುದುರೆಗಳು, ಆನೆಗಳು, ರಥಗಳು, ಸೊ ನಿಮ್ಗೆ ಏನು ಬೇಕಾಗುತ್ತೋ ಕೇಳಿ, ಏನು ಬೇಕಂದ್ರೆ ನಾವು ಕೊಡಕ್ಕೆ ಸಿದ್ಧವಾಗಿ ಇದ್ದೀನಿ ಏನೋ ಅವ್ರು ಬಂದು ಹೇಳ್ತಾರೆ. ಸೊ ಇವಾಗ ನಮಗೂ ಏನು 18 ಅಧ್ಯಾಯ ಕಂಪ್ಲೀಟ್ ಆಯಿತು, ಇವಾಗ 19 ಅಧ್ಯಾಯ. ಸೊ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.